ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇಂದು ನಡೆದ ಅರ್ಥಶಾಸ್ತ್ರ ಉತ್ತರಗಳನ್ನು ನೋಡೋಣ. ವಿಷಯ ಸಂಕೇತ 22. ಎರಡನೇ ಎಕ್ಸಾಮ್ ಕೀ ಆನ್ಸರ್ ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ. ಸಾಮಾನ್ಯ ಸರಕುಗಳು. ಕರೆಕ್ಟ್ ಆನ್ಸರ್ ಬಿ. 2ನೇ ಕ್ವಶನ್. ಕಾಫ್ ಡಗ್ಲಾಸ್ನ ಉತ್ಪಾದನಾ ಬಿಂಬಕ. ಕರೆಕ್ಟ್ ಆನ್ಸರ್ ಸಿ. Q X1A X2B. 3ನೇ ಕ್ವಶನ್. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆ ಎನ್ನುತ್ತೇವೆ. ಕರೆಕ್ಟ್ ಆನ್ಸರ್ ಎ. ಕನಿಷ್ಠ ಬೆಲೆ. 4ನೇ ಕ್ವಶನ್. ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗಿರುವ ಬಿಂದುವಿನಲ್ಲಿ. ಕರೆಕ್ಟ್ ಆನ್ಸರ್ ಎ. ಸಮತೋಲನವಿರುತ್ತದೆ. 5ನೇ ಕ್ವಶನ್. ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಅತಿ ಪ್ರಸರಣ. ಕರೆಕ್ಟ್ ಆನ್ಸರ್ ಬಿ. ರೋಮನ್ ಅಂಕಿ 2 ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕಿದೆ. ಕರೆಕ್ಟ್ ಆನ್ಸರ್. 7ನೇ ಕ್ವಶನ್. ಬದಲಾಗುವ ಆದಾನ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಸರಾಸರಿ ಉತ್ಪನ್ನ ಎಂದು. 8ನೇ ಕ್ವಶನ್. M1 ಮತ್ತು M2 ಗಳನ್ನು ಡ್ಯಾಶ್ ಎಂದು ಕರೆಯುತ್ತವೆ. ಸಂಕುಚಿತ ಹಣ ಎಂದು ಕರೆಯುತ್ತವೆ. 9ನೇ ಕ್ವಶನ್. ಕಂದಾಯ ಕೊರತೆ ಕಂದಾಯ ವೆಚ್ಚ ಕಂದಾಯ ಸ್ವೀಕೃತಿ. ಕರೆಕ್ಟ್ ಆನ್ಸರ್. 10ನೇ ಕ್ವಶನ್. ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ. ಕರೆಕ್ಟ್ ಆನ್ಸರ್ ಕುಗ್ಗುವಿಕೆ. ರೋಮನ್ ಅಂಕಿ 3 11ನೇ ಕ್ವಶನ್. ಹೊಂದಿಸಿ ಬರೆಯಿರಿ. ಎ. ಕರೆಕ್ಟ್ ಆನ್ಸರ್ ಪೈ. VI. ಕರೆಕ್ಟ್ ಆನ್ಸರ್. ದೀರ್ಘಾವಧಿಯಲ್ಲಿ ಬೆಲೆಗಳನ್ನು ಏರಿಕೆ ಕಾಣುತ್ತೇವೆ. ಬಿ. ಆಡಮ್ ಸ್ಮಿತ್. ಐ. ಕರೆಕ್ಟ್ ಆನ್ಸರ್. ಕಾಣದ ಕಾರ್ಯಾಚರಣೆ. ಸಿ. ತಪಶೀಲು ಪಟ್ಟಿ. ಕರೆಕ್ಟ್ ಆನ್ಸರ್. ದಾಸ್ತಾನಿನ ಚಳಕ. ಡಿ. ಹೆಚ್ಚುವರಿ ಹೂಡಿಕೆ. ಕರೆಕ್ಟ್ ಆನ್ಸರ್ Y-C. ಇ. ನಿರ್ವಹಣಾ ಹೊಂದಾಣಿಕೆ. ದಂಟಿ ಹೊಂದಾಣಿಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. 12ನೇ ಕ್ವಶನ್. ಬೇಡಿಕೆ ಎಂದರೇನು? 13ನೇ ಕ್ವಶನ್. ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ? ಇವುಗಳ ಆನ್ಸರ್ ನೋಡೋಣ. ಬೇಡಿಕೆ ಎಂದರೆ ನಿರ್ದಿಷ್ಟ ಬೆಲೆಯಲ್ಲಿ ಸರಕು ಅಥವಾ ಸೇವೆಯನ್ನು ಖರೀದಿಸಲು ಗ್ರಾಹಕರ ಇಚ್ಛೆ ಮತ್ತು ಸಾಮರ್ಥ್ಯ. 13ನೇ ಕ್ವಶನ್ಗೆ ಆನ್ಸರ್. ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಅದಕ್ಕೆ ಆನ್ಸರ್ ಏಕೆಂದರೆ ತಂತ್ರಜ್ಞಾನ ಅಭಿವೃದ್ಧಿಯು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಪೂರೈಕೆ. 14ನೇ ಕ್ವಶನ್. ರಫ್ತುಗಳ ಅರ್ಥ ನೀಡಿ. 15ನೇ ಕ್ವಶನ್. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ? ಇದಕ್ಕೆ ಆನ್ಸರ್ ನೋಡೋಣ. ಹಾಗೆ 16 FRBMA ವಿಸ್ತರಿಸಿ. ಇವು ಮೂರಕ್ಕೂ ಸಹ ಆನ್ಸರ್ ನೋಡೋಣ. ಅವುಗಳ ಆನ್ಸರ್ ಇಲ್ಲಿವೆ ನೋಡಿ. 14ನೇದು ರಫ್ತುಗಳ ಅರ್ಥ ನೀಡಿ. ರಫ್ತು ಎಂದರೆ ಒಂದು ದೇಶವು ತನ್ನ ಗಡಿಯಾಚೆಗೆ ಸರಕುಗಳನ್ನು ಅಥವಾ ಸೇವೆಗಳನ್ನು ಮಾರಾಟ ಮಾಡುವುದು ರಫ್ತು ಎನ್ನುವರು. 15ನೇ ಕ್ವಶನ್. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ? ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯಲು ವೈಯಕ್ತಿಕ ಆದಾಯದಿಂದ ತೆರಿಗೆಗಳನ್ನು ಮತ್ತು ಇತರ ಕಡ್ಡಾಯ ಕಡಿತಗಳನ್ನು ಕಳೆಯಬೇಕು. 16ನೇ ಕ್ವಶನ್. FRBMA ವಿಸ್ತರಿಸಿ. FRBMA ಎಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಗೂಡ್ಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಇದು 16ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತದೆ. ಭಾಗ ಬಿ. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಮೂಲ ಆರ್ಥಿಕತೆ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. 17, 18, 19, 20, 21, 22, 23, 24, 25, 26 ಇವುಗಳಿಗೆ ಆನ್ಸರ್ಗಳನ್ನು ನೋಡೋಣ. 17ನೇ ಕ್ವಶನ್. ಮೂಲ ಆರ್ಥಿಕ ಚಟುವಟಿಕೆಗಳು ಯಾವುವೆಂದರೆ 1ನೇ ಕೃಷಿ, ಗಣಿಗಾರಿಕೆ, ಉತ್ಪಾದನೆ. ಇವು ಮೂರರಲ್ಲಿ ಒಂದು ಬರೆದರೆ ಮಾರ್ಕ್ಸ್ ಕೊಡ್ತಾರೆ 2ಕ್ಕೆ 2.
17ನೇ ಕ್ವಶನ್. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು. ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ, ತಟಸ್ಥ ರೇಖೆಯ ವಿಶ್ಲೇಷಣೆ. 19ನೇ ಕ್ವಶನ್. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬೆಲೆಯಲ್ಲಿನ ಬದಲಾವಣೆಗೆ ಪ್ರತಿಕ್ರಿಯೆಯಾಗಿ ವಸ್ತುವಿನ ಬೇಡಿಕೆಯ ಪ್ರಮಾಣವು ಹೇಗೆ ಬದಲಾಗುತ್ತದೆ ಎಂಬುದರ ಅಳತೆಯಾಗಿದೆ. ಸೂತ್ರ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. 20ನೇ ಕ್ವಶನ್. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳು. ಅಲ್ಪಾವಧಿ ಉತ್ಪಾದನೆ ಕೆಲವು ಅಂಶಗಳು ಸ್ಥಿರವಾಗಿರುವ ಅವಧಿ. ದೀರ್ಘಾವಧಿ ಎಲ್ಲ ಉತ್ಪನ್ನಗಳನ್ನು ಬದಲಾಯಿಸಬಹುದಾದ ಅವಧಿ. 21ನೇ ಕ್ವಶನ್. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಮತ್ತು ಪೂರೈಕೆ ಮತ್ತು ಬೇಡಿಕೆಯಿಂದ ನಿರ್ಧಾರವಾಗುತ್ತದೆ. 22ನೇ ಕ್ವಶನ್. ವರ್ಗಾವಣಾ ಪಾವತಿ ಸರಕು ಅಥವಾ ಸೇವೆಗಳಿಗೆ ಪ್ರತಿಯಾಗಿ ಅಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಡುವ ಪಾವತಿ. ಉದಾಹರಣೆ ನಿರುದ್ಯೋಗ ಭತ್ಯೆ. 23ನೇ ಕ್ವಶನ್. ಜಿಡಿಪಿ ಅನುಪ್ರಸರಣ ನಾಮಮಾತ್ರ. ಜಿಡಿಪಿ ನೈಜ ಜಿಡಿಪಿ 100 ಆಗಿರುತ್ತದೆ. ಜಿಡಿಪಿ ಅನುಪ್ರಸರಣ 1650 1100 ಕರೆಕ್ಷನ್ ಸರ್ 23ನೇ ಇದು ಆಗಿರುತ್ತದೆ. 24ನೇ ಕ್ವಶನ್. ಹಣದ 2 ಕಾರ್ಯಗಳು. 1ನೇದು ವಿನಿಮಯ ಮಾಧ್ಯಮ, 2ನೇದು ಮೌಲ್ಯದ ಮಾಪನ. 25ನೇ ಕ್ವಶನ್. ಹೂಡಿಕೆ ಗುಣಕ ಹೂಡಿಕೆಯಲ್ಲಿನ ಬದಲಾವಣೆಯಿಂದ ಆದಾಯದಲ್ಲಿ ಎಷ್ಟು ಬದಲಾವಣೆ ಉಂಟಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಸೂತ್ರ. ಹೂಡಿಕೆ ಗುಣಕ 1 MPC. MPC ಎಂದರೆ ಸೀಮಾಂತ ಭೋಗ ಪ್ರವೃತ್ತಿ. 26ನೇ ಕ್ವಶನ್. ವಿದೇಶಿ ವ್ಯಾಪಾರದ 2 ನಿರ್ಬಂಧಗಳು. ಸುಂಕಗಳು, ಆಮದು ಕೋಟಾಗಳು. ರೋಮನ್ ಅಂಕಿ. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 12 ವಾಕ್ಯಗಳಲ್ಲಿ ಉತ್ತರಿಸಿ. ಇಂದು ಕೇಳಿದಂಥ 4 ಅಂಕ ಮತ್ತು 6 ಅಂಕದ ಪ್ರಶ್ನೆಗಳು ಇವುಗಳಾಗಿವೆ. ಮತ್ತೆ ಎಕ್ಸಾಮ್ 3ಗೆ ಬರುವ ಸಾಧ್ಯತೆಗಳು ಸಹ ಇವೆ. 5 ಅಂಕದ ಕಾರ್ಯನಿರ್ಧರಿತ ಪ್ರಶ್ನೆಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.